ದೇವಭೂಮಿ ಪ್ರಯಾಗರಾಜ್ನ ಮಹಾ ಕುಂಭಮೇಳ ಇವತ್ತಿಗೆ ಸುಮಾರು 45ನೇ ದಿನ. ಯಾತ್ರಿಕರ ಸಂಖ್ಯೆ ಕೋಟಿ ಕೋಟಿ, 62,73,00,000 ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಇಲ್ಲಿ ಒಂದು ದಿವ್ಯ ಭವ್ಯ ಈ ಒಂದು ಮಹಾಕುಂಭ ದೊಡ್ಡ ಮಟ್ಟದಲ್ಲಿ ಯಾತ್ರಿಕರ ಸಮಾಗಮಕ್ಕೆ ಸಂಗಮಕ್ಕೆ ಸಾಕ್ಷಿ ಆಗ್ತಾ ಇದೆ. ನೋಡಿ, ಪ್ರತಿದಿನವೂ ಕೂಡ ದಕ್ಷಿಣ ಭಾರತದಿಂದ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣ ಆಗ್ತಾ ಇದೆ. ಇನ್ನು ಉಳಿದಿರೋದು ಕೇವಲ ಒಂದು ದಿನ ಮಾತ್ರ. ಮಹಾಶಿವರಾತ್ರಿಯ ದಿನದಂದು ಸಂಪನ್ನವಾಗುವಂತ ಈ ಮಹಾಕುಂಭ ಮೇಳಕ್ಕೆ ಬಂದಿರುವಂತ ಕರ್ನಾಟಕದವರು ಇವರೆಲ್ಲರೂ ಕೂಡ ನಮ್ಮ 3 ಪೀಳಿಗೆಯೂ ಕೂಡ ನೋಡಲು ಅಸಾಧ್ಯವಾದಂತ ಮಹಾಕುಂಭವನ್ನ ಜೀವನದಲ್ಲಿ ಒಂದು ಬಾರಿ ಆದರೂ ಕೂಡ ನೋಡಬೇಕು ಅಂತೇಳಿ ಬಂದಿರುವಂತ ಯಾತ್ರಿಕರು ನನ್ನ ಜೊತೆಲಿದ್ದಾರೆ. ಮಾತಾಡಿಸ್ತೀನಿ, ಅವರ ಅನುಭವ ಹೇಗಿದೆ, ಆ 3 ಸಲದ ತ್ರಿವೇಣಿಯ ಆ ಪುಣ್ಯ ಸ್ನಾನದ ಆ ಅನುಭವದ ಬಗ್ಗೆ ಮಾತಾಡೋಣ. ಎಲ್ಲಿಂದ ಬಂದಿದ್ದೀರಿ ತಾವೆಲ್ಲ? ನಮಸ್ಕಾರ. ನಮಸ್ಕಾರ. ನಾವು ಕರ್ನಾಟಕದ ಉಡುಪಿಯಿಂದ ಬಂದಿದ್ದೀವಿ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೋಡಿದಾಗ ನಮಗೆ ಕಣ್ಣಿಗೆ ಹಬ್ಬ ಆಯ್ತು. ಮತ್ತೇನಂತ ಹೇಳಿದ್ರೆ, ರಾತ್ರಿ ನಾವು ಒಂದು 2 ಗಂಟೆ ಒಳಗೆ ಸ್ನಾನ ಮಾಡಬೇಕಂತಿತ್ತು. ಆದ್ರೆ ಏಕಾದಶಿ ನಿನ್ನೆ ಸೋಮವಾರ ನಾವು ಸಾಧಾರಣ 12 ಗಂಟೆಗೆ ಪುಣ್ಯ ಸ್ನಾನ ಮಾಡಿದ್ವಿ. ಮನಸ್ಸಿಗೆ ಬಹಳ ಸಂತೋಷ ಆಗಿದೆ. ನೋಡಿ, ಕಣ್ಣಿಗೆ ಮಾತ್ರ ತುಂಬಾ ಹಬ್ಬ ಆಗಿದೆ. ಇನ್ನು ನೋಡ್ಬೇಕು ಅಂತಿದೆ. ಇಷ್ಟು ತನಕನೂ ತಿರುಗ್ತಾನೆ ಇದ್ದೇವೆ ನಾವು. ನೋಡಿ, ಎಷ್ಟೋ ಜನ ಬರ್ಬೇಕು ಅಂತ ಅನ್ಕೊಂಡವ್ರಿಗೆ ಬರ್ಲಿಕ್ಕಾಗಿಲ್ಲ. ತಾವೆಲ್ಲ ಈ ಪುಣ್ಯ ಗಳಿಗೆಯಲ್ಲಿ ತಾವು ಬಂದು ಪುಣ್ಯ ಸ್ನಾನ ಮಾಡಿದೀರಿ. ತಮ್ಮ ಅನುಭವ ಹೆಂಗಿದೆ? ಮತ್ತೆ ಇಲ್ಲಿ ತಮಗೆ ಏನ್ ಫೀಲ್ ಆಯ್ತು? ಆ 3 ಸಲ ಡುಮ್ಕಿ ಸ್ನಾನ ಮಾಡುವಾಗ ಏನ್ ಫೀಲ್ ಆಯ್ತು? ನಾವು ಅಲ್ಲಿ ನೀರಲ್ಲಿ ಮುಳುಗಿದ ತಕ್ಷಣ ಅಷ್ಟು ದೂರ ಟ್ರಾವೆಲ್ ಮಾಡಿ ಬಂದಿದ್ದು ಸ್ಟ್ರೆಸ್ ಎಲ್ಲ ಒಂದು ಸಲ ಮುಳುಗಿದಾಗ ಎಲ್ಲ ಸ್ಟ್ರೆಸ್ ಹೊರಟೋಯ್ತು. ಆ ತರ ಒಂದು ದಿವ್ಯ ಅನುಭವ ಆಯ್ತು. ನೋಡಿ, ಬಹುಶಃ ನೀವ್ ಹೇಳಿದ್ರಿ 12 ಗಂಟೆಗೆ ಸ್ನಾನ ಮಾಡಿದ್ರಿ ಅಂತ ಹೇಳಿದ್ರಿ. ಇಂಥದ್ದೊಂದು ಕಮಿಟ್ಮೆಂಟ್ ಬೆಳಿಗ್ಗೆ 2 ಗಂಟೆಗೆ ಊರ್ಗೋಲ್ ಇಟ್ಕೊಂಡಂತ ಅಜ್ಜಿ ಬಂದ್ ಸ್ನಾನ ಮಾಡ್ತಾರೆ. ಯಾರೋ ಒಬ್ರು ವೀಲ್ ಚೇರ್ ಇಟ್ಕೊಂಡ್ ಬಂದಂತ ವೃದ್ಧ ಬಂದ್ ಸ್ನಾನ ಮಾಡ್ತಾರೆ 2 ಗಂಟೆಗೆ, 1 ಗಂಟೆಗೆ, 12 ಗಂಟೆಗೆಲ್ಲ. ಬಹುಶಃ ಇಂಥದ್ದೊಂದು ಕಮಿಟ್ಮೆಂಟ್ ಹಿಂದೂ ಧರ್ಮ ಬಿಟ್ರೆ, ಸನಾತನ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ನೋಡ್ಲಿಕ್ಕೆ ಒಂದು ತುಂಬಾ ಸಂತೋಷವಾಗ್ತದೆ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ. ಇದು ಎಲ್ಲರಿಗೂ ಒದಗಿ ಬರುವುದಿಲ್ಲ. ಇದೊಂದು ಒಳ್ಳೆ ನಮ್ಮ 3 ಪೀಳಿಗೆಯವರಿಗೆ ಕೂಡ ಇದು ನೋಡ್ಲಿಕ್ಕೆ ಆಗುದಿಲ್ಲ. ಇದೊಂದು ನಮ್ಮ ನೋಡ್ಲಿಕ್ಕೆ ಸಿಕ್ಕಿದೆ. ನಾವು ಉಡುಪಿಯಿಂದ ಬಂದಿದ್ದೇವೆ. ಈ ಕುಂಭಮೇಳವನ್ನು ನೋಡುವಾಗ ನಮ್ಮ ಮನಸ್ಸಿನಲ್ಲಿ ತುಂಬಾ ನಾವು ಯಾವುದೇ ತಪ್ಪುಗಳನ್ನು ಮಾಡದಿದ್ರು ಈ ಕುಂಭಮೇಳ ಸ್ನಾನ ಮಾಡಿದಾಗ ಪರಿಹಾರ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವು ರಾತ್ರಿ ನಾಗಸಾಧುಗಳು ಸ್ನಾನ ಮಾಡುವ ಸಮಯದಲ್ಲೇ ನಾವು ಸ್ನಾನವನ್ನು ಮಾಡಿದ್ದೇವೆ. ರಂಜಿತ್ರು ನಮಗೆ ತುಂಬಾ ಹೆಲ್ಪ್ ಅನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೇನೆ. ಒಂದು ನದಿಯ ಮೇಲೆ ಇಷ್ಟು ಕೋಟಿ ಕೋಟಿ ಜನ ಸೇರ್ತಾರ ಅಂತ ಹೇಳಿದ್ರೆ ಬಹುಶಃ ಇದೊಂದು ಕನೆಕ್ಷನ್ ಇದೆಯಲ್ಲ, ಇದೊಂದು ಶಕ್ತಿ ಇದೆಯಲ್ಲ, ಬಹುಶಃ ಹಿಂದೂ ಸನಾತನ ನಮ್ಮ ಗತ ವೈಭವದಲ್ಲಿ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ನಿಜ. ಯಾಕಂದ್ರೆ ನಮ್ಮ ಸನಾತನ ಸಂಸ್ಕೃತಿ ಹಾಗೆ ಪ್ರಕೃತಿಯನ್ನು ಬಹಳ ನಾವು ಹಿಂದಿನಿಂದ ಕೂಡ ಆರಾಧಿಸಿಕೊಂಡು ಬಂದಿರುವವರು. ಪ್ರತಿಯೊಂದರಲ್ಲೂ ಭಗವಂತನನ್ನ ಏಕಂ ಸತ್ರ ವಿಪ್ರಹ ಬಹುದ ವದಂತಿ ಅಂತ ಹೇಳುವ ಹಾಗೆ ಪ್ರತಿಯೊಂದರಲ್ಲೂ ಭಗವಂತನ ಕಂಡವರು ನಾವು. ಇಲ್ಲಿ ಬಂದಾಗ ನಮಗೆ ಕೋಟಿಗಟ್ಟಲೆ ಜನ ಬಂದು ಹೋಗಿದ್ದಾರೆ ಅನ್ನುವ ಯಾವುದೇ ಕುರುಹು ಕಾಣಿಸ್ತಾ ಇಲ್ಲ. ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ನಮಗೆ. ಈ ವ್ಯವಸ್ಥೆಗಳಿರ್ಬೋದು, ಇಷ್ಟು ಆ ಕರ್ಮಚಾರಿಗಳು ಅವರ ಒಂದು ಏನು ಶ್ರಮ ಇರ್ಬೋದು, ಪ್ರತಿದಿನ ಬಹಳ ಖುಷಿ ಆಗ್ತಾ ಇದೆ. ಮತ್ತೆ ನಾವು ನಿನ್ನೆ ಸಂಜೆ ಒಂದ್ಸಲ ಸ್ನಾನ ಮಾಡಿದ್ವಿ, ಈಗ ಹೋಗ್ತಾ ಇದ್ದೇವೆ. ಹಾಗೆ ನಾಳೆ ಬೆಳಿಗ್ಗೆ ಕೂಡ ಶಾಹಿ ಸ್ನಾನ ಮಾಡೋರಿದ್ದೇವೆ. ಅದೆಷ್ಟು ಬಾರಿ ಗಂಗೆಯಲ್ಲಿ ಮಿಂದಿದ್ರು ಕೂಡ ನಮಗೆ ಆ ದಾಹ ತಣಿತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ. ನೋಡಿ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಸೇರಿರುವಂತ ಜನಸಂಖ್ಯೆ ಅಮೆರಿಕಾದ 3 ಅಮೆರಿಕ ಒಟ್ಟು ಸೇರಿದ್ರೆ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಇಲ್ಲಿ 46 ದಿನದ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸೇರ್ತಾರೆ. ಯಾವ ಧರ್ಮದಲ್ಲೂ ಕೂಡ ಇಂಥದ್ದೊಂದು ಹಿಸ್ಟ್ರಿ ಕ್ರಿಯೇಟೇ ಆಗಿಲ್ಲ. ಯಾವ ಸಮುದಾಯದಲ್ಲೂ ಕೂಡ ಇಷ್ಟು ಜನ ಒಂದು ಸ್ಥಳದಲ್ಲಿ ಸೀಮಿತವಾದ ಸ್ಥಳದಲ್ಲಿ ಸೇರಿದ್ದೇ ಇಲ್ಲ. ಏನಿದು, ಏನ್ ಮಿರಾಕಲ್ ಇದು? ನಮಗೂ ಸಹ ತುಂಬಾ ಖುಷಿಯಾಗಿದೆ. ಇದು ಇವ್ರು ಹೇಳಿದಾಗೆ ಅಸಾಧ್ಯವಾದದ್ದು, ಆದ್ರೆ ಉತ್ತರ ಪ್ರದೇಶ ಈ ಒಂದು ಗವರ್ಮೆಂಟ್ ಏನಿದೆ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಇದನ್ನ ತುಂಬಾ ಖುಷಿ ಆಗ್ತದೆ ಇದು ಬಂದು ನೋಡ್ಲಿಕ್ಕೆ. ರೈಲು ಮಾರ್ಗಗಳ ಮೂಲಕ ಬರೋರು, ರಸ್ತೆ ಮಾರ್ಗದ ಮೂಲಕ ಬರೋರು, ಆನಂತರ ವಿಮಾನದ ಮಾರ್ಗದ ಮೂಲಕ ಬರೋರು, ಇನ್ನು ಕೂಡ ಸಹಸ್ರಾರು ಜನ ಬರೋರಿದ್ದಾರೆ. ಬರೋರಿಗೆಲ್ಲ ಏನ್ ಹೇಳ್ತೀರಿ? ಬರೋರಿಗೆಲ್ಲ ಏನು ಹೆದರಬೇಡಿ. ಇಲ್ಲಿ ತುಂಬಾ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನ ಭೂತೋ ನ ಭವಿಷ್ಯತಿ. ನಾವು ಇನ್ನು ಮುಂದೆ ನೋಡ್ಲಿಕ್ಕಿಲ್ಲ, ಮತ್ತೆ ಹಿಂದೆ ನೋಡಿಲ್ಲ ನಾವು ಇಂಥ ಕುಂಭಮೇಳವನ್ನ. ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಕುಂಭಮೇಳ. ಅದರಲ್ಲೂ ನಮಗೆ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆಯನ್ನೆಲ್ಲ ಇದೆ. ನಾವು ಯಾತ್ರಾರ್ಥಿಗಳು ತುಂಬಾ ಹೆದರ್ತಾ ಇದ್ವಿ. ಶಿವಮೊಗ್ಗದಿಂದ ಒಂದು ವಿಶೇಷ ಟ್ರೈನ್ ಅನ್ನ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರರವರ
ಆಶೀರ್ವಾದದೊಂದಿಗೆ ನಾವೆಲ್ಲ ಕೂಡ ಇಲ್ಲಿ ಶಿವಮೊಗ್ಗದವರು ಬಂದ್ವಿ. ಹಾಗೇನೆ ನಮ್ಮ ಕರ್ನಾಟಕದ ಅನೇಕ ಮೂಲೆ ಮೂಲೆಗಳಿಂದ ಇಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಹಾಗೇನೆ ದೇಶದಾದ್ಯಂತ ಹಾಗೆ ಪ್ರಪಂಚಾದ್ಯಂತ ಅನೇಕ ಜನರು ಇವತ್ತಿಲ್ಲಿ ಸಂದರ್ಶನವನ್ನು ಕೊಡ್ತಾ ಇದ್ದಾರೆ. ಹಾಗೇನೆ ನಮಗೆ ಈ ರಿಪಬ್ಲಿಕ್ ಟಿವಿ ಕನ್ನಡ ಅದರ ವರದಿಗಾರರಾಗಿರ್ತಕ್ಕಂಥ ಮುಖ್ಯ ವರದಿಗಾರರಾಗಿರ್ತಕ್ಕಂಥ ಶ್ರೀಯುತ ರಂಜಿತ್ ಅವರ ಆ ಮಾರ್ಗದರ್ಶನದಲ್ಲಿ ನಾವು ಹೋಗಿದ್ರಿಂದ ನಮಗೆ ತುಂಬಾ ಒಳ್ಳೇದಾಯ್ತು. ಮತ್ತೆ ಹಾಗೇನೆ ಯಾರು ಹೆದರ್ಬೇಕಾಗಿಲ್ಲ. ಗಂಗೆ ಹರ ಹರ ಗಂಗೆ ಜಯ ಜಯ ಗಂಗೆ. ಯಾಕೆ ಅಂತಂದ್ರೆ ಗಂಗೆಯಲ್ಲಿ ಮಿಂದ್ರೆ ಬಹುಕೋಟಿ ಜನ್ಮದ ಪಾಪಗಳು ಕಳೆದು ಹೋಗುತ್ತೆ ಅಂತ ಸನಾತನ ಧರ್ಮವನ್ನ ನಂಬಿರ್ತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ. ಇಂಥ ಅಭಿಪ್ರಾಯದಲ್ಲಿ ಇಷ್ಟು ಜನವನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಕೋಟಿ ಈಗಾಗಲೇ 65 ಕೋಟಿ ಜನಸಂಖ್ಯೆ ಇಲ್ಲಿಗೆ ಬಂದು ಸ್ನಾನ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯ ಅಲ್ಲ. ಇದು ನಮ್ಮ ಹಿಂದೂಗಳ ಒಂದು ಅತ್ಯಂತ ಉನ್ನತವಾದಂತ ಔನ್ನತ್ಯಕ್ಕೆ ಇರತಕ್ಕಂಥ ಒಂದು ಅವಕಾಶ ಅಂತ ಹೇಳ್ತಕ್ಕಂಥ ಮಾತು. ಹಾಗೇನೆ ಇದರಲ್ಲಿ ನಾವು ಮುಳುಗಿದಾಗ ನನ್ನ ಮನಸ್ಸಿನಲ್ಲಿ ಬಂದದ್ದು ನಮ್ಮ ಭಾರತ ಸನಾತನ ಧರ್ಮದ ಮೇಲೆ ನಿಂತಂತ ಈ ಭಾರತ ಅತ್ಯುತ್ತಮವಾದಂತ ಇನ್ನೂ ಎತ್ತರಕ್ಕೆ ಮೇಲೆ ಇರಲಿ. ಭಾರತ ಯಾವತ್ತೂ ಕೂಡ ವಿಶ್ವಗುರು ಆಗಿದೆ, ಇನ್ನೂ ಕೂಡ ಆ ಹೆಸರು ಇನ್ನೂ ಹೆಚ್ಚು ಮೇಲೆ ಇರಲಿ ಅಂತಕ್ಕಂಥದ್ದು ನಮ್ಮೆಲ್ಲ. ಇಷ್ಟು ಕೋಟಿ ಜನ ಹಿಂದೂಗಳ ಸಮಾಗಮ ಆಗಿದೆಯಲ್ಲ ನೋಡಿ, ಒಂದು ಚರ್ಚೆ ಇದೆ. ಮಹಾಕುಂಭದಲ್ಲಿ ಸೇರಿರುವಂತ ಈ ಸನಾತನಿಗಳಿದಾರಲ್ಲ, ಹಿಂದೂಗಳೆಲ್ಲರೂ ಕೂಡ ಜೊತೆಯಾಗಿದ್ರೆ ಹೇಗಿರುತ್ತೆ ದೇಶ ಅಂತ ಕೇಳಿದ್ರೆ ಅದು ಕುಂಭಮೇಳದ ತರ ಇರುತ್ತೆ. ಇಲ್ಲಿ ಎಲ್ಲೂ ಕೂಡ ಕೊಲೆ ಆಗೋದಿಲ್ಲ, ಇಲ್ಲಿ ಎಲ್ಲೂ ಕೂಡ ಅತ್ಯಾಚಾರ ಆಗೋದಿಲ್ಲ, ಇಲ್ಲೆಲ್ಲೂ ಕೂಡ ಸುಲಿಗೆ ಆಗೋದಿಲ್ಲ, ಇಲ್ಲೆಲ್ಲೂ ಕೂಡ ಇನ್ನೊಬ್ಬನ ಬೈಯೋದಿಲ್ಲ, ಇನ್ನೊಬ್ಬನ ದೂಷಿಸೋದಿಲ್ಲ. ಮಹಾಕುಂಭಮೇಳ ಇಲ್ಲಿ ಸೇರುವಂತ ಜನ ಹೀಗೆ ಹಿಂದೂಗಳು ಒಟ್ಟು ಸೇರಿದ್ರೆ ಅದು ಮಹಾಕುಂಭದ ರೀತಿ ಇರುತ್ತೆ ಅಂತ ಏನ್ ಹೇಳ್ತೀವಿ? ಹೌದು, ತುಂಬಾ ಖುಷಿ ಆಗ್ತದೆ ಕುಂಭಮೇಳ ನೋಡಿ. ನಾವು ಕೂಡ ಉಡುಪಿಯಿಂದ ಬಂದಿದ್ದೇವೆ. ನಮಗೆ ಇಲ್ಲಿನ ವ್ಯವಸ್ಥೆಗಳು ಮತ್ತೆ ಇಲ್ಲಿ ಆಗುವಂತ ಎಲ್ಲದನ್ನು ನೋಡಿ ತುಂಬಾ ಖುಷಿಯಾಗಿದೆ. ನೋಡಿ, ಇದು ಭಾರತದ ಪರ್ವಕಾಲ. ಇದು ಪರಂ ವೈ ಭವನ್ನೇ ತುಮೆ ತತ್ಸ್ವ ರಾಷ್ಟ್ರಂ ಅಂತೇಳಿ ಹೇಳುವಂತ ನಮ್ಮ ಮೂಲ ಮಂತ್ರ ಇದೆಯಲ್ಲ, ಭಾರತ ಪರಂ ವೈಭವತೆಗೆ ಇರುವಂತ ಸಮಯ ಇದು. ವಿಶ್ವಗುರು ಭಾರತ ಅಂತೇಳಿ ಸುಮ್ಮನೆ ಹೇಳೋದಿಲ್ಲ. ಮಹಾ ಕುಂಭಮೇಳದ 46 ದಿನದ ಈ ಧಾರ್ಮಿಕ ಸಮಾಗಮ ಅದನ್ನ ವಿಶ್ವಕ್ಕೆ ತೋರಿಸಿದೆ. ಇವತ್ತು ಜಾಗತಿಕವಾಗಿ ಭಾರತ ಎಷ್ಟು ದೊಡ್ಡ ಮಟ್ಟದಲ್ಲಿ ಸನಾತನದ ಶಕ್ತಿ, ಆಧ್ಯಾತ್ಮಿಕತೆಯ ಶಕ್ತಿ ಏನು ಅಂತೇಳಿ ತೋರಿಸಿದೆ. ಬಹುಶಃ ಭಾರತಕ್ಕೆ ಇಂಥದ್ದೊಂದು ಸಮಯ ಅಗತ್ಯ ಇತ್ತು ಅಂತ ಅನ್ಸುತ್ತೆ. ಅದು ಭಾರತದ ಸನಾತನಿಗಳಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯ ದ್ವಿಗುಣವಾಗಿದೆ, ಜಾಗೃತವಾಗಿದೆ. ಆ ಮೂಲಕ ಭಾರತದ ಪರ್ವಕಾಲ ಉಗೆ ಭಾರತ. ಬಲೋ ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಜೈ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಇದು ಸನಾತನಿಗಳ ಸಂಗಮ ಮಹಾ ಕುಂಭಮೇಳದಿಂದ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗರಾಜ್ನ ಮಹಾ ಕುಂಭಮೇಳ ಇವತ್ತಿಗೆ ಸುಮಾರು 45ನೇ ದಿನ. ಯಾತ್ರಿಕರ ಸಂಖ್ಯೆ ಕೋಟಿ 62 ಕೋಟಿ 73 ಲಕ್ಷ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಇಲ್ಲಿ ಒಂದು ದಿವ್ಯ ಭವ್ಯ ಈ ಒಂದು ಮಹಾಕುಂಭ ದೊಡ್ಡ ಮಟ್ಟದಲ್ಲಿ ಯಾತ್ರಿಕರ ಸಮಾಗಮಕ್ಕೆ ಸಂಗಮಕ್ಕೆ ಸಾಕ್ಷಿ ಆಗ್ತಾ ಇದೆ. ನೋಡಿ, ಪ್ರತಿದಿನವೂ ಕೂಡ ದಕ್ಷಿಣ ಭಾರತದಿಂದ ಬರುವಂತ ಯಾತ್ರಿಕರ ಸಂಖ್ಯೆ ಪ್ರತಿದಿನವೂ ಕೂಡ ದ್ವಿಗುಣ ಆಗ್ತಾ ಇದೆ. ಇನ್ನು ಉಳಿದಿರೋದು ಕೇವಲ ಒಂದು ದಿನ ಮಾತ್ರ. ಮಹಾಶಿವರಾತ್ರಿಯ ದಿನದಂದು ಸಂಪನ್ನವಾಗುವಂತ ಈ ಮಹಾ ಕುಂಭಮೇಳಕ್ಕೆ ಬಂದಿರುವಂತ ಕರ್ನಾಟಕದವರು ಇವರೆಲ್ಲರೂ ಕೂಡ ನಮ್ಮ 3 ಪೀಳಿಗೆಯೂ ಕೂಡ ನೋಡಲು ಅಸಾಧ್ಯವಾದಂತ ಮಹಾಕುಂಭವನ್ನ ಜೀವನದಲ್ಲಿ ಒಂದು ಬಾರಿ ಆದರೂ ಕೂಡ ನೋಡಬೇಕು ಅಂತೇಳಿ ಬಂದಿರುವಂತ ಯಾತ್ರಿಕರು ನನ್ನ ಜೊತೆಲಿದ್ದಾರೆ. ಮಾತಾಡಿಸ್ತೀನಿ, ಅವ್ರ ಅನುಭವ ಹೇಗಿದೆ, ಆ 3 ಸಲದ ತ್ರಿವೇಣಿಯ ಆ ಪುಣ್ಯ ಸ್ನಾನದ ಆ ಅನುಭವದ ಬಗ್ಗೆ ಮಾತಾಡೋಣ. ಎಲ್ಲಿಂದ ಬಂದಿದ್ದೀರಿ ತಾವೆಲ್ಲ? ನಮಸ್ಕಾರ. ನಮಸ್ಕಾರ. ನಾವು ಕರ್ನಾಟಕದ ಉಡುಪಿಯಿಂದ ಬಂದಿದ್ದೀವಿ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೋಡಿದಾಗ ನಮಗೆ ಕಣ್ಣಿಗೆ ಹಬ್ಬ ಆಯ್ತು. ಮತ್ತೇನಂತ ಹೇಳಿದ್ರೆ ರಾತ್ರಿ ನಾವು ಒಂದು 2 ಗಂಟೆ ಒಳಗೆ ಸ್ನಾನ ಮಾಡ್ಬೇಕಂತಿತ್ತು. ಆದ್ರೆ ಏಕಾದಶಿ ನಿನ್ನೆ ಸೋಮವಾರ ನಾವು ಸಾಧಾರಣ 12 ಗಂಟೆಗೆ ಪುಣ್ಯ ಸ್ನಾನ ಮಾಡಿದ್ವಿ. ಮನಸ್ಸಿಗೆ ಬಹಳ ಸಂತೋಷ ಆಗಿದೆ. ನೋಡಿ, ಕಣ್ಣಿಗೆ ಮಾತ್ರ ತುಂಬಾ ಹಬ್ಬ ಆಗಿದೆ. ಇನ್ನು ನೋಡ್ಬೇಕು ಅಂತಿದೆ. ಇಷ್ಟು ತನಕನೂ ತಿರುಗ್ತಾನೆ ಇದ್ದೇವೆ ನಾವು. ನೋಡಿ, ಎಷ್ಟೋ ಜನ ಬರ್ಬೇಕು ಅಂತ ಅನ್ಕೊಂಡವ್ರಿಗೆ ಬರ್ಲಿಕ್ಕಾಗಿಲ್ಲ. ತಾವೆಲ್ಲ ಈ ಪುಣ್ಯ ಗಳಿಗೆಯಲ್ಲಿ ತಾವು ಬಂದು ಪುಣ್ಯ ಸ್ನಾನ ಮಾಡಿದಿರಿ. ತಮ್ಮ ಅನುಭವ ಹೆಂಗಿದೆ, ಮತ್ತೆ ಇಲ್ಲಿ ತಮಗೆ ಏನ್ ಫೀಲ್ ಆಯ್ತು? ಆ 3 ಸಲ ಡುಮ್ಕಿ ಸ್ನಾನ ಮಾಡುವಾಗ ಏನ್ ಫೀಲ್ ಆಯ್ತು ತಮಗೆ? ನಾವು ಅಲ್ಲಿ ನೀರಲ್ಲಿ ಮುಳುಗಿದ ತಕ್ಷಣ ಅಷ್ಟು ದೂರ ಟ್ರಾವೆಲ್ ಮಾಡಿ ಬಂದಿದ್ದು ಸ್ಟ್ರೆಸ್ ಎಲ್ಲ ಒಂದು ಸಲ ಮುಳುಗಿದಾಗ ಎಲ್ಲ ಸ್ಟ್ರೆಸ್ ಹೊರಟೋಯ್ತು. ಆ ತರ ಒಂದು ದಿವ್ಯ ಅನುಭವ ಆಯ್ತು. ನೋಡಿ, ಬಹುಶಃ ನೀವ್ ಹೇಳಿದ್ರಿ 12 ಗಂಟೆಗೆ ಸ್ನಾನ ಮಾಡಿದ್ರಿ ಅಂತ ಹೇಳಿದ್ರಿ. ಇಂಥದ್ದೊಂದು ಕಮಿಟ್ಮೆಂಟ್ ಬೆಳಿಗ್ಗೆ 2 ಗಂಟೆಗೆ ಊರ್ಗೋಲ್ ಇಟ್ಕೊಂಡಂತ ಅಜ್ಜಿ ಬಂದ್ ಸ್ನಾನ ಮಾಡ್ತಾರೆ. ಯಾರೋ ಒಬ್ರು ವೀಲ್ ಚೇರ್ ಇಟ್ಕೊಂಡ್ ಬಂದಂತ ವೃದ್ಧ ಬಂದ್ ಸ್ನಾನ ಮಾಡ್ತಾರೆ 2 ಗಂಟೆಗೆ, 1 ಗಂಟೆಗೆ, 12 ಗಂಟೆಗೆಲ್ಲ. ಬಹುಶಃ ಇಂಥದ್ದೊಂದು ಕಮಿಟ್ಮೆಂಟ್ ಹಿಂದೂ ಧರ್ಮ ಬಿಟ್ರೆ, ಸನಾತನ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ.
144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ನೋಡಲಿಕ್ಕೆ ಒಂದು ತುಂಬಾ ಸಂತೋಷವಾಗ್ತದೆ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ. ಇದು ಎಲ್ಲರಿಗೂ ಒದಗಿ ಬರುವುದಿಲ್ಲ. ಇದೊಂದು ಒಳ್ಳೆ ನಮ್ಮ 3 ಪೀಳಿಗೆಯವರಿಗೆ ಕೂಡ ಇದು ನೋಡ್ಲಿಕ್ಕೆ ಆಗುದಿಲ್ಲ. ಇದೊಂದು ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದೆ. ನಾವು ಉಡುಪಿಯಿಂದ ಬಂದಿದ್ದೇವೆ. ಈ ಕುಂಭಮೇಳವನ್ನು ನೋಡುವಾಗ ನಮ್ಮ ಮನಸ್ಸಿನಲ್ಲಿ ತುಂಬಾ ನಾವು ಯಾವುದೇ ತಪ್ಪುಗಳನ್ನು ಮಾಡದಿದ್ರೂ ಈ ಕುಂಭಮೇಳ ಸ್ನಾನ ಮಾಡಿದಾಗ ಪರಿಹಾರ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವು ರಾತ್ರಿ ನಾಗಸಾಧುಗಳು ಸ್ನಾನ ಮಾಡುವ ಸಮಯದಲ್ಲೇ ನಾವು ಸ್ನಾನವನ್ನು ಮಾಡಿದ್ದೇವೆ. ರಂಜಿತ್ರು ನಮಗೆ ತುಂಬಾ ಹೆಲ್ಪ್ ಅನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೇನೆ. ಒಂದು ನದಿಯ ಮೇಲೆ ಇಷ್ಟು ಕೋಟಿ ಜನ ಸೇರ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದೊಂದು ಕನೆಕ್ಷನ್ ಇದೆಯಲ್ಲ, ಇದೊಂದು ಶಕ್ತಿ ಇದೆಯಲ್ಲ, ಬಹುಶಃ ಹಿಂದೂ ಸನಾತನ ನಮ್ಮ ಗತ ವೈಭವದಲ್ಲಿ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ನಿಜ. ಯಾಕಂದ್ರೆ ನಮ್ಮ ಸನಾತನ ಸಂಸ್ಕೃತಿ ಹಾಗೆ ಪ್ರಕೃತಿಯನ್ನು ಬಹಳ ನಾವು ಹಿಂದಿನಿಂದ ಕೂಡ ಆರಾಧಿಸಿಕೊಂಡು ಬಂದಿರುವವರು. ಪ್ರತಿಯೊಂದರಲ್ಲೂ ಭಗವಂತನನ್ನ ಏಕಂ ಸತ್ರು ವಿಪ್ರಹ ಬಹುದ ವದಂತಿ ಅಂತ ಹೇಳುವ ಹಾಗೆ ಪ್ರತಿಯೊಂದರಲ್ಲೂ ಭಗವಂತನ ಕಂಡವರು ನಾವು. ಇಲ್ಲಿ ಬಂದಾಗ ನಮಗೆ ಕೋಟಿಗಟ್ಟಲೆ ಜನ ಬಂದು ಹೋಗಿದ್ದಾರೆ ಅನ್ನುವ ಯಾವುದೇ ಕುರುಹು ಕಾಣಿಸ್ತಾ ಇಲ್ಲ. ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ನಮಗೆ. ಈ ವ್ಯವಸ್ಥೆಗಳಿರ್ಬೋದು, ಇಷ್ಟು ಆ ಕರ್ಮಚಾರಿಗಳು ಅವರ ಒಂದು ಏನು ಶ್ರಮ ಇರ್ಬೋದು, ಪ್ರತಿದಿನ ಬಹಳ ಖುಷಿ ಆಗ್ತಾ ಇದೆ. ಮತ್ತೆ ನಾವು ನಿನ್ನೆ ಸಂಜೆ ಒಂದ್ಸಲ ಸ್ನಾನ ಮಾಡಿದ್ವಿ, ಈಗ ಹೋಗ್ತಾ ಇದ್ದೇವೆ. ಹಾಗೆ ನಾಳೆ ಬೆಳಿಗ್ಗೆ ಕೂಡ ಶಾಹಿ ಸ್ನಾನ ಮಾಡೋರಿದ್ದೇವೆ. ಅದೆಷ್ಟು ಬಾರಿ ಗಂಗೆಯಲ್ಲಿ ಮಿಂದಿದ್ರು ಕೂಡ ನಮಗೆ ಆ ದಾಹ ತಣಿತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ. ನೋಡಿ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಸೇರಿರುವಂತ ಜನಸಂಖ್ಯೆ ಅಮೆರಿಕಾದ 3 ಅಮೆರಿಕ ಒಟ್ಟು ಸೇರಿದ್ರೆ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಇಲ್ಲಿ 46 ದಿನದ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸೇರ್ತಾರೆ. ಯಾವ ಧರ್ಮದಲ್ಲೂ ಕೂಡ ಇಂಥದ್ದೊಂದು ಹಿಸ್ಟ್ರಿ ಕ್ರಿಯೇಟೇ ಆಗಿಲ್ಲ. ಯಾವ ಸಮುದಾಯದಲ್ಲೂ ಕೂಡ ಇಷ್ಟು ಜನ ಒಂದು ಸ್ಥಳದಲ್ಲಿ ಸೀಮಿತವಾದ ಸ್ಥಳದಲ್ಲಿ ಸೇರಿದ್ದೇ ಇಲ್ಲ. ಏನ್ ಮಿರಾಕಲ್ ಇದು. ನಮಗೂ ಸಹ ತುಂಬಾ ಖುಷಿಯಾಗಿದೆ. ಇದು ಇವ್ರು ಹೇಳ್ದಾಗೆ ಅಸಾಧ್ಯವಾದದ್ದು, ಆದ್ರೆ ಉತ್ತರ ಪ್ರದೇಶ ಈ ಒಂದು ಗವರ್ಮೆಂಟ್ ಏನಿದೆ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಇದನ್ನ ತುಂಬಾ ಖುಷಿ ಆಗ್ತದೆ ಇದು ಬಂದು ನೋಡ್ಲಿಕ್ಕೆ. ರೈಲು ಮಾರ್ಗಗಳ ಮೂಲಕ ಬರೋರು, ರಸ್ತೆ ಮಾರ್ಗದ ಮೂಲಕ ಬರೋರು, ಆನಂತರ ವಿಮಾನದ ಮಾರ್ಗದ ಮೂಲಕ ಬರೋರು, ಇನ್ನು ಕೂಡ ಸಹಸ್ರಾರು ಜನ ಬರೋರಿದ್ದಾರೆ. ಬರೋರಿಗೆಲ್ಲ ಏನ್ ಹೇಳ್ತೀರಿ? ಬರೋರಿಗೆಲ್ಲ ಏನು ಹೆದರಬೇಡಿ. ಇಲ್ಲಿ ತುಂಬಾ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನ ಭೂತೋ ನ ಭವಿಷ್ಯತಿ. ನಾವು ಇನ್ನು ಮುಂದೆ ನೋಡ್ಲಿಕ್ಕಿಲ್ಲ, ಮತ್ತೆ ಹಿಂದೆ ನೋಡಿಲ್ಲ ನಾವು ಇಂಥ ಕುಂಭಮೇಳವನ್ನ. ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಕುಂಭಮೇಳ. ಅದರಲ್ಲೂ ನಮಗೆ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆಯನ್ನೆಲ್ಲ ಇದೆ. ನಾವು ಯಾತ್ರಾರ್ಥಿಗಳು ತುಂಬಾ ಹೆದರ್ತಾ ಇದ್ವಿ. ಶಿವಮೊಗ್ಗದಿಂದ ಒಂದು ವಿಶೇಷ ಟ್ರೈನ್ ಅನ್ನ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರರವರ ಆಶೀರ್ವಾದದೊಂದಿಗೆ ನಾವೆಲ್ಲ ಕೂಡ ಇಲ್ಲಿ ಶಿವಮೊಗ್ಗದವರು ಬಂದ್ವಿ. ಹಾಗೇನೆ ನಮ್ಮ ಕರ್ನಾಟಕದ ಅನೇಕ ಮೂಲೆಗಳಿಂದ ಇಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಹಾಗೇನೆ ದೇಶದಾದ್ಯಂತ ಹಾಗೆ ಪ್ರಪಂಚಾದ್ಯಂತ ಅನೇಕ ಜನರು ಇವತ್ತಿಲ್ಲಿ ಸಂದರ್ಶನವನ್ನು ಕೊಡ್ತಾ ಇದ್ದಾರೆ. ಹಾಗೇನೆ ನಮಗೆ ಈ ರಿಪಬ್ಲಿಕ್ ಟಿವಿ ಕನ್ನಡ ಅದರ ಮುಖ್ಯ ವರದಿಗಾರರಾಗಿರ್ತಕ್ಕಂಥ ಶ್ರೀಯುತ ರಂಜಿತ್ ಅವರ ಆ ಮಾರ್ಗದರ್ಶನದಲ್ಲಿ ನಾವು ಹೋಗಿದ್ರಿಂದ ನಮಗೆ ತುಂಬಾ ಒಳ್ಳೇದಾಯ್ತು. ಮತ್ತೆ ಹಾಗೇನೆ ಯಾರು ಹೆದರ್ಬೇಕಾಗಿಲ್ಲ. ಗಂಗೆ ಹರ ಹರ ಗಂಗೆ, ಜಯ ಜಯ ಗಂಗೆ. ಯಾಕೆ ಅಂತಂದ್ರೆ ಗಂಗೆಯಲ್ಲಿ ಮಿಂದ್ರೆ ಬಹುಕೋಟಿ ಜನ್ಮದ ಪಾಪಗಳು ಕಳೆದು ಹೋಗುತ್ತೆ ಅಂತ ಸನಾತನ ಧರ್ಮವನ್ನ ನಂಬಿರ್ತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ. ಇಂಥ ಅಭಿಪ್ರಾಯದಲ್ಲಿ ಇಷ್ಟು ಜನವನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಕೋಟಿ ಈಗಾಗಲೇ 65 ಕೋಟಿ ಜನಸಂಖ್ಯೆ ಇಲ್ಲಿಗೆ ಬಂದು ಸ್ನಾನ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯ ಅಲ್ಲ. ಇದು ನಮ್ಮ ಹಿಂದೂಗಳ ಒಂದು ಅತ್ಯಂತ ಉನ್ನತವಾದಂತ ಔನ್ನತ್ಯಕ್ಕೆ ಇರತಕ್ಕಂಥ ಒಂದು ಅವಕಾಶ ಅಂತ ಹೇಳ್ತಕ್ಕಂಥ ಮಾತು. ಹಾಗೇನೆ ಇದರಲ್ಲಿ ನಾವು ಮುಳುಗಿದಾಗ ನನ್ನ ಮನಸ್ಸಿನಲ್ಲಿ ಬಂದದ್ದು, ನಮ್ಮ ಭಾರತ ಸನಾತನ ಧರ್ಮದ ಮೇಲೆ ನಿಂತಂತ ಈ ಭಾರತ ಅತ್ಯುತ್ತಮವಾದಂತ ಇನ್ನೂ ಎತ್ತರಕ್ಕೆ ಮೇಲೆ ಇರಲಿ. ಭಾರತ ಯಾವತ್ತೂ ಕೂಡ ವಿಶ್ವಗುರು ಆಗಿದೆ. ಇನ್ನೂ ಕೂಡ ಆ ಹೆಸರು ಇನ್ನೂ ಹೆಚ್ಚು ಮೇಲೆ ಇರಲಿ ಅಂತಕ್ಕಂಥದ್ದು ನಮ್ಮೆಲ್ಲ. ಇಷ್ಟು ಕೋಟಿ ಜನ ಹಿಂದೂಗಳ ಸಮಾಗಮ ಆಗಿದೆಯಲ್ಲ ನೋಡಿ, ಒಂದು ಚರ್ಚೆ ಇದೆ. ಮಹಾಕುಂಭದಲ್ಲಿ ಸೇರಿರುವಂತ ಈ ಸನಾತನಿಗಳಿದಾರಲ್ಲ, ಹಿಂದೂಗಳೆಲ್ಲರೂ ಕೂಡ ಜೊತೆಯಾಗಿದ್ರೆ ಹೇಗಿರುತ್ತೆ ದೇಶ ಅಂತ ಕೇಳಿದ್ರೆ ಅದು ಕುಂಭಮೇಳದ ತರ ಇರುತ್ತೆ. ಇಲ್ಲಿ ಎಲ್ಲೂ ಕೂಡ ಕೊಲೆ ಆಗೋದಿಲ್ಲ, ಇಲ್ಲಿ ಎಲ್ಲೂ ಕೂಡ ಅತ್ಯಾಚಾರ ಆಗೋದಿಲ್ಲ, ಇಲ್ಲೆಲ್ಲೂ ಕೂಡ ಸುಲಿಗೆ ಆಗೋದಿಲ್ಲ, ಇಲ್ಲೆಲ್ಲೂ ಕೂಡ ಇನ್ನೊಬ್ಬನ ಬೈಯೋದಿಲ್ಲ, ಇನ್ನೊಬ್ಬನ ದೂಷಿಸೋದಿಲ್ಲ. ಮಹಾಕುಂಭಮೇಳ ಇಲ್ಲಿ ಸೇರುವಂತ ಜನ ಹೀಗೆ ಹಿಂದೂಗಳು ಒಟ್ಟು ಸೇರಿದ್ರೆ ಅದು ಮಹಾಕುಂಭದ ರೀತಿ ಇರುತ್ತೆ ಅಂತ ಏನ್ ಹೇಳ್ತೀವಿ? ಹೌದು, ತುಂಬಾ ಖುಷಿ ಆಗ್ತದೆ ಕುಂಭಮೇಳ ನೋಡಿ. ನಾವು ಕೂಡ ಉಡುಪಿಯಿಂದ ಬಂದಿದ್ದೇವೆ. ನಮಗೆ ಇಲ್ಲಿನ ವ್ಯವಸ್ಥೆಗಳು ಮತ್ತೆ ಇಲ್ಲಿ ಆಗುವಂತ ಎಲ್ಲದನ್ನು ನೋಡಿ ತುಂಬಾ ಖುಷಿಯಾಗಿದೆ.
ನೋಡಿ, ಇದು ಭಾರತದ ಪರ್ವಕಾಲ. ಇದು ಪರಂ ವೈ ಭವನ್ನೇ ತುಮೆ ತತ್ಸ್ವ ರಾಷ್ಟ್ರಂ ಅಂತೇಳಿ ಹೇಳುವಂತ ನಮ್ಮ ಮೂಲ ಮಂತ್ರ ಇದೆಯಲ್ಲ, ಭಾರತ ಪರಂ ವೈಭವತೆಗೆ ಇರುವಂತ ಸಮಯ ಇದು. ವಿಶ್ವಗುರು ಭಾರತ ಅಂತೇಳಿ ಸುಮ್ಮನೆ ಹೇಳೋದಿಲ್ಲ. ಮಹಾ ಕುಂಭಮೇಳದ 46 ದಿನದ ಈ ಧಾರ್ಮಿಕ ಸಮಾಗಮ ಅದನ್ನ ವಿಶ್ವಕ್ಕೆ ತೋರಿಸಿದೆ. ಇವತ್ತು ಜಾಗತಿಕವಾಗಿ ಭಾರತ ಎಷ್ಟು ದೊಡ್ಡ ಮಟ್ಟದಲ್ಲಿ ಸನಾತನದ ಶಕ್ತಿ, ಆಧ್ಯಾತ್ಮಿಕತೆಯ ಶಕ್ತಿ ಏನು ಅಂತೇಳಿ ತೋರಿಸಿದೆ. ಬಹುಶಃ ಭಾರತಕ್ಕೆ ಇಂಥದ್ದೊಂದು ಸಮಯ ಅಗತ್ಯ ಇತ್ತು ಅಂತ ಅನ್ಸುತ್ತೆ. ಅದು ಭಾರತದ ಸನಾತನಿಗಳಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯ ದ್ವಿಗುಣವಾಗಿದೆ, ಜಾಗೃತವಾಗಿದೆ. ಆ ಮೂಲಕ ಭಾರತದ ಪರ್ವಕಾಲ ಉಗೆ ಉಗೆ ಭಾರತ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಇದು ಸನಾತನಿಗಳ ಸಂಗಮ ಮಹಾ ಕುಂಭಮೇಳದಿಂದ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.